ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮತದಾನ. ಮಧ್ಯಾಹ್ನದ ಬಳಿಕವೂ ಅನೇಕ ಮತಗಟ್ಟೆಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು. ಮತದಾನಕ್ಕಾಗಿ ಜಿಲ್ಲೆಯಲ್ಲಿ 1370 ಮತಗಟ್ಟೆಗಳ ಸ್ಥಾಪನೆ. ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಅಧಿಕಾರಿಗಳು ಮತದಾನದಲ್ಲಿ ಭಾಗಿ. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾಂಜಂಗಾಡ್ ನಗರಸಭೆಯ ಸೌತ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಮತ ಚಲಾವಣೆ. ಕಾಸರಗೋಡು ಶಾಸಕ ಎನ್ ನೆಲ್ಲಿಕೊನ್ನು ಅನ್ವರುಲ್ ಎಯುಪಿ ಶಾಲೆಯಲ್ಲಿ ಮತ ಚಲಾವಣೆ. ಶಾಸಕ CH ಕುಂಜಂಬು ಕಾಸರಗೋಡು ಸರ್ಕಾರಿ ಕಾಲೇಜಿನ ಬೂತಿನಲ್ಲಿ ಮತ ಚಲಾವಣೆ. 72ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಮತ ಚಲಾಯಿಸಿದ ಸಂತೋಷದಲ್ಲಿ ತ್ರಿಕರಿಪುರ ಒಳವರ ಉಳಿಯ ನಿವಾಸಿ ಕೃಷ್ಣನ್. 4.5 ದಶಕಗಳ ಅನಿವಾಸಿ ಜೀವನ ಮುಗಿಸಿ ಮರಳಿ ನಾಡಿಗೆ ಬಂದ ಬಳಿಕ ಚುನಾವಣೆಯಲ್ಲಿ ಭಾಗಿ. ಮಂಜೇಶ್ವರದಲ್ಲಿ ಸ್ಥಳೀಯಾಡಳಿತ 2ನೇ ಹಂತದ ಚುನಾವಣೆಯಲ್ಲಿ ಭಾರೀ ಮತದಾನ ನಡೆಯಿತು. ದಿನವಿಡೀ ಚುನಾವಣೆ ಶಾಂತಿಯುತ ವಾತಾವರಣದಲ್ಲಿ. ಕಾಸರಗೋಡಿನ ITI ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಬಂದ್ಯೋಡು ಅಡ್ಕ ವೈದ್ಯರ ನಿವಾಸಿ ಶಿಹಾಬ್ ಎಂಬಾತ ಮೃತಪಟ್ಟ ದುರ್ದೈವಿ. ವಾರ್ತೆಗಳು ವಿವರವಾಗಿ. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮತದಾನ. ಮಧ್ಯಾಹ್ನದ ಬಳಿಕವೂ ಅನೇಕ ಮತಗಟ್ಟೆಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು ಕಂಡುಬರುತ್ತಿವೆ. ಮತದಾನಕ್ಕಾಗಿ ಜಿಲ್ಲೆಯಲ್ಲಿ 1370 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಚುನಾವಣೆಗೆ ಭಾರೀ ಪೊಲೀಸ್ ಭದ್ರತೆ ವ್ಯವಸ್ಥೆ ಒದಗಿಸಲಾಗಿದೆ. ಸಮಸ್ಯೆ ಇರುವ ಬೂತ್ಗಳಲ್ಲಿ ವೆಬ್ ಕಾಸ್ಟಿಂಗ್ ಹಾಗೂ ವಿಡಿಯೋ ರೆಕಾರ್ಡಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮತದಾನ ದಾಖಲಾಗಿದೆ. ಬೆಳಗ್ಗೆಯಿಂದಲೇ ಅನೇಕ ಸ್ಥಳಗಳಲ್ಲಿ ಮತದಾರರ ಉದ್ದನೆಯ ಸರತಿ ಸಾಲುಗಳು ಕಂಡುಬಂತು. ಮಹಿಳೆಯರು ಹಾಗೂ ವೃದ್ಧರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಬೆಳಗ್ಗೆ ಮತಗಟ್ಟೆಗೆ ತಲುಪಿದ್ದರು. ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ಮತಯಂತ್ರಗಳ ಅಸಮರ್ಪಕ ಕಾರ್ಯದಿಂದಾಗಿ ಮತದಾನ ತಡವಾಗಿ ಆರಂಭವಾಯಿತು. ಮತದಾನವು ಶಾಂತಿಯುತವಾಗಿ ನಡೆಯಿತು. ಜಿಲ್ಲೆಯಲ್ಲಿ ಎಲ್ಲಿಯೂ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಜಿಲ್ಲೆಯಲ್ಲಿ ಭಾರೀ ಪೊಲೀಸ್ ಭದ್ರತೆಯಲ್ಲಿ ಚುನಾವಣೆ ನಡೆಯಿತು. ಮತದಾನಕ್ಕಾಗಿ ಜಿಲ್ಲೆಯಲ್ಲಿ 1370 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಚುನಾವಣಾ ಕರ್ತವ್ಯಕ್ಕಾಗಿ ಒಟ್ಟು 6584 ಮತಗಟ್ಟೆ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿಗಳ 725 ವಾರ್ಡ್ಗಳಿಗೆ 1242 ಮತಗಟ್ಟೆಗಳು ಹಾಗೂ ನಗರಸಭೆಗಳ 120 ವಾರ್ಡ್ಗಳಿಗೆ 128 ಮತಗಟ್ಟೆಗಳು ಸೇರಿದಂತೆ ಒಟ್ಟು 1370 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 207 ಬಸ್ಸುಗಳು, 111 ಮಿನಿ ಬಸ್ಸುಗಳು, 32 ಲಘು ಮೋಟಾರ್ ವಾಹನಗಳು ಸೇರಿದಂತೆ ಒಟ್ಟು 689 ವಾಹನಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ನಿಯೋಜಿಸಲಾಗಿತ್ತು. ಬ್ಲಾಕ್ ಪಂಚಾಯಿತಿಯ 92 ವಿಭಾಗಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ 18 ವಿಭಾಗಗಳಿಗೆ ಸ್ಪರ್ಧೆ ನಡೆಯುತ್ತಿದೆ. ಈ ರೀತಿಯಾಗಿ ಜಿಲ್ಲೆಯ ಒಟ್ಟು 955 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಗುತ್ತಿದೆ. ಇಡೀ ಜಿಲ್ಲೆಯಲ್ಲಿ 119 ಸಮಸ್ಯೆ ಪೀಡಿತ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಸಮಸ್ಯೆ ಪೀಡಿತ ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಅನ್ನು ಸ್ಥಾಪಿಸಲಾಗಿತ್ತು. ಸ್ಥಳೀಯಾಡಳಿತ ಇಲಾಖೆಯ ಜೊತೆ ನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಕೇಂದ್ರವು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2855 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 1382 ಪುರುಷರು ಹಾಗೂ 1473 ಮಹಿಳೆಯರು. ಜಿಲ್ಲಾ ಪಂಚಾಯತ್ನಲ್ಲಿ 62 ಅಭ್ಯರ್ಥಿಗಳು, ಬ್ಲಾಕ್ ಪಂಚಾಯತ್ನಲ್ಲಿ 293 ಅಭ್ಯರ್ಥಿಗಳು, ಗ್ರಾಮ ಪಂಚಾಯಿತಿಗಳಲ್ಲಿ 2167 ಅಭ್ಯರ್ಥಿಗಳು ಹಾಗೂ ನಗರಸಭೆಯಲ್ಲಿ 333 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಚುನಾವಣೆಯನ್ನು ಸುಗಮವಾಗಿ ನಡೆಸಲು 13 DYSP, 29 ಇನ್ಸ್ಪೆಕ್ಟರ್ಗಳು, 184 SIಗಳು, ASIಗಳು, 2100 SPO, CPO ಹಾಗೂ 467 ವಿಶೇಷ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು. ಬೆಂಗಳೂರಿನಿಂದ CRPF, RAF ಪಡೆಗಳನ್ನು ಆಗಮಿಸಿತು. ಕಾನೂನು ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರತಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ದಾಳಿ ಪಡೆ ಕಾರ್ಯನಿರ್ವಹಿಸುತ್ತಿತ್ತು. ಜಿಲ್ಲೆಯ 436 ಬೂತುಗಳನ್ನು ಸೂಕ್ಷ್ಮ ಬೂತುಗಳೆಂದು, 97 ಬೂತುಗಳನ್ನು ನಿರ್ಣಾಯಕ ಬೂತುಗಳೆಂದು ಗುರುತಿಸಲಾಗಿದೆ. ಈ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿತ್ತು. ಚುನಾವಣೆಯನ್ನು ಸುಗಮವಾಗಿ ನಡೆಸಲು 24 ಗಂಟೆಗಳ ಪೊಲೀಸ್ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾಂಜಂಗಾಡ್ ನಗರಸಭೆಯ ಸೌತ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಬೂತ್ ಸಂಖ್ಯೆ 154ರಲ್ಲಿ ಮತ ಚಲಾಯಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ತಮ್ಮ ಪತ್ನಿಯೊಂದಿಗೆ ಮತ ಚಲಾಯಿಸಲು ಬಂದಿದ್ದರು. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರು ಕಾಂಜಂಗಾಡ್ ನಗರಸಭೆಯ ಸೌತ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಬೂತ್ ಸಂಖ್ಯೆ 154ರಲ್ಲಿ ಮತ ಚಲಾಯಿಸಿದರು.
ದೇವರ ಬಗ್ಗೆ ಸ್ವಲ್ಪ ಕೂಡ ನಂಬಿಕೆ ಇದ್ದರೆ ಪಿಣರಾಯಿ ವಿಜಯನ್ ಅವರು ಜೈಲಿನಲ್ಲಿರುವ ಕೈದಿಗಳನ್ನು ಪಕ್ಷದಿಂದ ಹೊರಹಾಕುವ ಸಾಮಾನ್ಯ ಸೌಜನ್ಯವನ್ನು ತೋರಬೇಕು ಎಂದು ಮತ ಚಲಾಯಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜಮೋಹನ್ ಉಣ್ಣಿತಾನ್ ಹೇಳಿದರು. ಗಂಭೀರ ಆರೋಪಗಳನ್ನು ಎದುರಿಸುತ್ತಿರುವ ಈ ಸರ್ಕಾರದ ವಿರುದ್ಧ ಸಾರ್ವಜನಿಕರಲ್ಲಿ ಅಹಿತಕರ ಭಾವನೆ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ഉണ്ണിത്താൻ ಹೇಳಿದರು. മതം മനുഷ്യനെ മയക്കുന്ന കറുത്ത മരുന്നാണെന്ന് പറഞ്ഞ കാറൽ മാർക്സിൻ്റെ അനുയായികൾ കേരളം ഭരിക്കുന്നു. ആ കേരളത്തിലാണ് ഇത്ര വലിയ തീവട്ടിക്കൊള്ള നടന്നിരിക്കുന്നത്. ഈശ്വരവിശ്വാസം ലെവലേശമുണ്ടെങ്കിൽ ശ്രീ പിണറായി വിജയൻ ചെയ്യേണ്ടത് ഈ ജയിലിൽ കിടക്കുന്ന ആളുകളെയെങ്കിലും അദ്ദേഹം പാർട്ടിയിൽ നിന്ന് പുറത്താക്കാനുള്ള സാമാന്യ മര്യാദ കാണിക്കണം. മാത്രമല്ല 6 ലക്ഷം കോടിയുടെ കടമാണ് കഴിഞ്ഞ 9.5 വർഷക്കാലമായി കേരളത്തിന് വരുത്തി വച്ചിരിക്കുന്നത്. ഗുരുതരമായ വിലക്കയറ്റം, മാത്രമല്ല ആശുപത്രിയിൽ യാതൊരു വിധമായ മരുന്നുകളുമില്ല. അപ്പോൾ സ്വാഭാവികമായി വളരെ ഗുരുതരമായ ആരോപണങ്ങൾ നേരിടുന്ന ഈ ഗവൺമെൻറ്റിന് എതിരെ ഒരു ജനവിധി ഉണ്ടാകും എന്നുള്ള കാര്യത്തിൽ തർക്കമില്ല. പെരിയ പഞ്ചായത്ത് അടക്കം എല്ലാ പഞ്ചായത്തുകളും ഞങ്ങൾ പിടിച്ചെടുക്കും. ഇത്തവണ ജില്ലാ പഞ്ചായത്ത് വീണ്ടും UDFൻ്റെ ഭരണം വരും. ബ്ലോക്ക് പഞ്ചായത്തിലും ഗ്രാമപഞ്ചായത്തിലും നിർണായകമായ ഒരു ശക്തിയായി UDF മാറും എന്നുള്ള കാര്യത്തിൽ ആർക്കും ഒരു സംശയവും വേണ്ട. ಈ ಬಾರಿ ಜಿಲ್ಲಾ ಪಂಚಾಯತ್ನಲ್ಲಿ UDF ಆಡಳಿತವನ್ನು ನಡೆಸಲಿದೆ ಎಂದು ಉಣ್ಣಿತಾನ್ ಹೇಳಿದರು. ಇತರ ಕಾಂಗ್ರೆಸ್ ಮುಖಂಡರು ಸಹ ಸಂಸದರೊಂದಿಗಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಶಾಸಕ ಎನ್ನೆ ನೆಲ್ಲಿಕುನ್ನು ಅನ್ಮರಲ್ AUP ಶಾಲೆಯಲ್ಲಿ ಮತ ಚಲಾಯಿಸಿದರು. ಶಾಸಕರು ತಮ್ಮ ಮನೆಯ ಬಳಿಯಲ್ಲಿರುವ ಮತಗಟ್ಟೆಯಲ್ಲಿ ಬೆಳಿಗ್ಗೆ ತಲುಪಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಬೆಳಿಗ್ಗೆ 7 ಗಂಟೆಗೆ ಶಾಸಕ ಎನ್ನೆ ನೆಲ್ಲಿಕುನ್ನು ಮತಗಟ್ಟೆಗೆ ತಲುಪಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ ಮೊದಲ ಮತದಾರರಾಗಿದ್ದರು. ಮತದಾನದ ಬಳಿಕ ಮಾತನಾಡಿದ ಶಾಸಕ ಎನ್ನೆ ನೆಲ್ಲಿಕುನ್ನು, ಕೇರಳದ ಸಾಮಾನ್ಯ ಜನರ ಪ್ರತಿಭಟನೆಯ ಮತವಾಗಿದೆ ಚಲಾಯಿಸಿರುವುದು ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತಪ್ಪು ನೀತಿಗಳ ವಿರುದ್ಧ ತಮ್ಮ ಪ್ರತಿಭಟನೆಯೇ ಮತವಾಗಿದೆ ಎಂದು ವಿವರಿಸಿದರು. ಕಳೆದ ವರ್ಷಕ್ಕಿಂತ ಈ ಬಾರಿ ಕಾಸರಗೋಡು ನಗರಸಭೆಯಲ್ಲಿ ಲೀಗ್ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲಿದೆ ಎಂದು ಹೇಳಿದರು. ಪ್ರತಿ ಚುನಾವಣೆಯಲ್ಲೂ ಬಂಡಾಯಗಳು ಬರುತ್ತವೆ. ಲೀಗ್ ಅದನ್ನೆಲ್ಲ ಜಯಿಸಿ ಮುಂದುವರಿಯುತ್ತದೆ. ಇದು ಅರೆ ಸಾರ್ವತ್ರಿಕ ಚುನಾವಣೆಯಾಗಿದ್ದು ಅಂತಿಮ ಹಂತದಲ್ಲಿ കേരളದಲ್ಲಿ UDF ಸ್ವತಃ ಗೆಲ್ಲುತ್ತದೆ ಎಂದು ಹೇಳಿದರು. ആദ്യത്തെ വോട്ടാണ് ഞാൻ ആദ്യമായി വോട്ട് ചെയ്തു. ഈ വോട്ട് എന്ന് പറയുന്നത് കേരളത്തിലെ സാധാരണക്കാരായ ജനങ്ങളുടെ പ്രതിഷേധത്തിൻ്റെ ഒരു വോട്ടാണ്. ഇത് പ്രതികാരത്തിൻ്റെ വോട്ടാണ്. ആരോടുള്ള പ്രതികാരമാണ്, ആരോടുള്ള പ്രതിഷേധമാണ് എന്ന് നമുക്കെല്ലാവർക്കും അറിയാം. ഇന്ന് നമ്മുടെ രാജ്യത്തിലെയും നമ്മുടെ സംസ്ഥാനത്തിലെയും ജനങ്ങൾ ഒരുപാട് ദുരിതം സഹിച്ചുകൊണ്ടിരിക്കുകയാണ്. അവർ പൊറുതിമുട്ടിക്കഴിയുകയാണ്. അതാണ് പ്രതിഷേധം എന്ന് പറയുന്നത്. അവരെ ഈ നിലയിലെത്തിച്ച ഭരണകൂടത്തിനെതിരെ എല്ലാ ആളുകൾക്കും പ്രതിഷേധമുണ്ട്. ആ പ്രതിഷേധത്തിൻ്റെ പ്രതീകാത്മകമാണ് എൻ്റെ ഈ വോട്ട് എന്ന് ഞാൻ പറയുന്നത്. പ്രതിഷേധം ഫലം കാണും, തീർച്ചയായും ഫലം കാണും. കഴിഞ്ഞ കുറേ ദിവസങ്ങളായി നമ്മുടെ ജില്ലയുടെ പല ഭാഗങ്ങളിലും പോകുമ്പോൾ കണ്ടത്, സാധാരണ രാഷ്ട്രീയ പ്രവർത്തകന്മാരും നേതാക്കന്മാരുമാണ് തെരഞ്ഞെടുപ്പ് കാലത്ത് വളരെയധികം ആവേശത്തിലുണ്ടാവുക. ഇത് അതല്ല. ഇത് എല്ലാ ജനങ്ങളും, സാധാരണക്കായ ആളുകൾ വളരെ ആവേശത്തിലാണ്. അവർ ഒരു പ്രതികാരം ചെയ്യാൻ കാത്തിരിക്കുകയാണ്. എല്ലാ തെരഞ്ഞെടുപ്പുകളിലും ഈ റബലുകളുടെ ശല്യം ഉണ്ടായിട്ടുണ്ട്. അതിനൊക്കെ അതിജീവിച്ച ഒരു രാഷ്ട്രീയ പാർട്ടിയാണ് മുസ്ലിം ലീഗ്. ഒന്നും സംഭവിക്കാൻ പോകുന്നില്ല. ലീഗ് കഴിഞ്ഞ നഗരസഭയിലുള്ളതിനേക്കാൾ കൂടുതൽ സീറ്റ് നേടിക്കൊണ്ട് വർദ്ധിത വീര്യത്തോടു കൂടി ഈ നഗരസഭ ലീഗ് വീണ്ടും ഭരിക്കാൻ പോവുകയാണ്. ഈ ത്രിതല പഞ്ചായത്തിൽ മാത്രമല്ല, ഇതൊരു സെമി ഫൈനലാണ്. അടുത്ത ഫൈനലിലും UDF തന്നെ ജയിക്കണം എന്നാണ് കേരളത്തിലെ ജനങ്ങൾ ആഗ്രഹിക്കുന്നത്. എല്ലാ ആളുകളും. സാധാരണ ഒരു കളിയിൽ 2 ടീമുകൾ മാത്രമാണ് മത്സരിക്കുക. കാണികൾ 2 വിഭാഗമായി തിരിഞ്ഞ് ഒരു ടീമിനെ പ്രോത്സാഹിപ്പിക്കും. ഇതല്ല. നമ്മൾ കാണാൻ പോകുന്നത് UDF എന്ന ടീമിനോടൊപ്പമാണ് കേരളത്തിലെ കാണികളായ ജനങ്ങൾ, മുഴുവൻ ജനങ്ങൾ. ವಾರ್ಡಿನ UDF ನಾಯಕರು ಸಹ ಶಾಸಕರೊಂದಿಗೆ ಇದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾಸಕ CH ಕುಂಜಂಬು ಕಾಸರಗೋಡು ಸರ್ಕಾರಿ ಕಾಲೇಜಿನ ಬೂತ್ ಸಂಖ್ಯೆ 1ಕ್ಕೆ ತಲುಪಿ ಮತ ಚಲಾಯಿಸಿದರು. ಶಾಸಕರು ಬೆಳಿಗ್ಗೆ ತಮ್ಮ ಕುಟುಂಬದೊಂದಿಗೆ ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಕಾಸರಗೋಡಿನ ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಮತದಾನ ಪ್ರಾರಂಭವಾದ ತಕ್ಷಣ ಮತಗಟ್ಟೆಗಳಿಗೆ ತಲುಪಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಶಾಸಕ CH ಕುಂಜಂಬು ಕಾಸರಗೋಡು ಸರ್ಕಾರಿ ಕಾಲೇಜಿನ ಬೂತ್ ಸಂಖ್ಯೆ 1ಕ್ಕೆ ತಲುಪಿ ತಮ್ಮ ಮತ ಚಲಾಯಿಸಿದರು. ಶಾಸಕರು ತಮ್ಮ ಕುಟುಂಬದೊಂದಿಗೆ ಬರುವ ಮೂಲಕ ಮತದಾನದ ಹಕ್ಕನ್ನು ಚಲಾಯಿಸಿದರು.
ಮತ ಚಲಾಯಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ CH ಕುಂಜಾಂಬು, ಕೇರಳದ ಹೆಚ್ಚಿನ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ LDF ಅಭೂತಪೂರ್ವ ಗೆಲುವು ಸಾಧಿಸುತ್ತದೆ ಎಂದು ಹೇಳಿದರು. ಕಳೆದ 10 ವರ್ಷಗಳಲ್ಲಿ LDF ಸರ್ಕಾರ ಜಾರಿಗೆ ತಂದ ಅಭಿವೃದ್ಧಿ ಹಾಗೂ ಕಲ್ಯಾಣ ಚಟುವಟಿಕೆಗಳನ್ನು ಜನರ ಹೃದಯಕ್ಕೆ ತೆಗೆದುಕೊಂಡಿದ್ದಾರೆ. ಜನರು LDF ಹೊರತುಪಡಿಸಿ ಬೇರೆ ಯಾವುದನ್ನು ಯೋಚಿಸಲು സാധ്യവില്ല ಎಂದು ಶಾಸಕ CH കുഞ്ഞാമ്പു ಹೇಳಿದರು. തദ്ദേശ സ്വയംഭരണ സ്ഥാപനങ്ങളിലേക്കുള്ള തെരഞ്ഞെടുപ്പിൻ്റെ പോളിംഗ് നടന്നുകൊണ്ടിരിക്കുകയാണല്ലോ. കേരളത്തിൽ ഇതിനകം തന്നെ ഭൂരിപക്ഷം തദ്ദേശ സ്ഥാപനങ്ങളിലും LDF വൻ വിജയം നേടുമെന്ന് ഉള്ള സ്ഥിതിയാണ് ഇപ്പോഴുള്ളത്. നമുക്കറിയാം, കേരളത്തിൽ LDF ഗവൺമെൻറ് കഴിഞ്ഞ 10 വർഷം കൊണ്ട് നടത്തിയ വികസന പ്രവർത്തനങ്ങൾ, ക്ഷേമ പ്രവർത്തനങ്ങളും ജനങ്ങൾ ഹൃദയത്തിലേറ്റി സ്വാഗതം ചെയ്തിരിക്കുകയാണ്. വലിയ മുന്നേറ്റമാണ് കേരളം നടത്തിക്കൊണ്ടിരിക്കുന്നത്. ഈ സാഹചര്യത്തിൽ ഇടതുപക്ഷത്തെ അല്ലാതെ മറ്റൊന്നിനെയും ജനങ്ങൾക്ക് സ്വീകരിക്കാൻ കഴിയില്ല. ഇടതുപക്ഷമാണ് നാടിൻ്റെ അഭിവൃദ്ധിക്കും അതുപോലെ തന്നെ നാടിൻ്റെ നന്മയ്ക്കും വേണ്ടി പ്രവർത്തിക്കുന്നത് എന്നത് ജനങ്ങൾ ഇതിനകം തിരിച്ചറിഞ്ഞിട്ടുണ്ട്. അതോടൊപ്പം തന്നെ ഈ ക്ഷേമ പ്രവർത്തനങ്ങൾക്ക് ഇത്രയേറെ പ്രാധാന്യം കൊടുക്കുന്ന മറ്റൊരു ഗവൺമെൻറ് ഇതിനും ഉണ്ടായിട്ടില്ല. ക്ഷേമ പെൻഷൻ 2000 രൂപയാക്കി, വീട്ടമ്മമാരുടെ പെൻഷൻ 1000 രൂപയാക്കി, തൊഴിൽ ലഭിക്കാത്ത ചെറുപ്പക്കാർക്ക് 1000 രൂപയാക്കി, ഇങ്ങനെ എല്ലാ മേഖലകളിലും വലിയ ക്ഷേമ പ്രവർത്തനങ്ങളാണ് സർക്കാർ നടത്തുന്നത്. ഇതിലെല്ലാം അടിസ്ഥാനത്തിൽ ജനങ്ങൾ LDF അനുകൂലമായി വിധി എഴുതുമെന്ന് ഞങ്ങൾക്ക് ഉറപ്പുണ്ട്. ജനപക്ഷത്താണ് LDF നിൽക്കുന്നത്. എല്ലാവരും LDFന് അനുകൂലമായി വോട്ട് രേഖപ്പെടുത്തുമെന്ന് ഞാൻ പ്രതീക്ഷിക്കുന്നു. ജില്ലാ പഞ്ചായത്ത് ഇത്തവണ ജില്ലാ പഞ്ചായത്ത് അതുപോലെ തന്നെ ബ്ലോക്ക് പഞ്ചായത്ത് തുടങ്ങിയ കഴിഞ്ഞ വർഷം ഉണ്ടായതിനേക്കാൾ മികച്ച വിജയം കാസർഗോഡ് ജില്ലയിൽ ജില്ലാ പഞ്ചായത്ത് കിട്ടും. ഭൂരിപക്ഷം ബ്ലോക്ക് പഞ്ചായത്ത്, ഭൂരിപക്ഷം നഗരസഭ, ഭൂരിപക്ഷം ഗ്രാമപഞ്ചായത്തുകളിലെല്ലാം വിജയം കരസ്ഥമാക്കും. ನ್ಯೂಸ್ ಬ್ಯೂರೋ, ಕಾಸರಗೋಡು. 72ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಮತ ಚಲಾಯಿಸಿದ ಸಂತೋಷದಲ್ಲಿದ್ದಾರೆ ತ್ರಿಕರಿಪುರ ಒಳವರ ಉಳಿಯ ನಿವಾಸಿ ಕೃಷ್ಣನ್. ತಮ್ಮ 4.5 ದಶಕಗಳ ಅನಿವಾಸಿ ಜೀವನ ಮುಗಿಸಿ ಮರಳಿ ನಾಡಿಗೆ ಬಂದ ಬಳಿಕ 2025ರ ಸ್ಥಳೀಯಾಡಳಿತ ಚುನಾವಣೆಗೆ ಮತ ಚಲಾಯಿಸಲು ನೋಂದಾಯಿಸಿಕೊಂಡಿದ್ದರು. 72ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಮತ ಚಲಾಯಿಸಿದ್ದ ಸಂತೋಷದಲ್ಲಿದ್ದಾರೆ ತ್ರಿಕರಿಪುರ ಒಳವರ ಉಳಿಯ ನಿವಾಸಿ ಕೃಷ್ಣನ್. ತಮ್ಮ 4.5 ದಶಕಗಳ ಆನಿವಾಸಿ ಜೀವನ ಮುಗಿಸಿ ಮರಳಿ ನಾಡಿಗೆ ಬಂದ ಬಳಿಕ 2025ರ ಸ್ಥಳೀಯಾಡಳಿತ ಚುನಾವಣೆಗೆ ಮತ ಚಲಾಯಿಸಲು ನೋಂದಾಯಿಸಿಕೊಂಡಿದ್ದರು. ಕುವೈತ್ನ ಶಾರ್ಕ್ನಲ್ಲಿರುವ ಕಾರು ಬಾಡಿ ಕಾರ್ಯಾಗಾರದಲ್ಲಿ ಕೆಲಸ ಮಾಡಲು 1980 ಜನವರಿಯಲ್ಲಿ ತಮ್ಮ ಊರನ್ನು ತೊರೆದಿದ್ದರು. ಅವರು ಸಾಮಾನ್ಯವಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಊರಿಗೆ ಬರುತ್ತಾರೆ. ಕೆಲವು ದಿನಗಳವರೆಗೆ ಊರಿನಲ್ಲಿದ್ದು ಬಳಿಕ ಹಿಂತಿರುಗುತ್ತಾರೆ. ಆ ಸಮಯದಲ್ಲಿ ಯಾವುದೇ ಚುನಾವಣೆಗಳು ಇರುತ್ತಿರಲಿಲ್ಲ. ಅದಕ್ಕಾಗಿಯೇ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಪ್ರಾಥಮಿಕ ಶಿಕ್ಷಣದ ಬಳಿಕ ಮಂಗಳೂರಿನಿಂದ ಕಾರ್ಯಾಗಾರದ ಕೆಲಸವನ್ನು ಕಲಿತರು. ಕುವೈತಿಗೆ ಹೋದ ನಂತರ ಕೃಷ್ಣನ್ ಕಾರ್ಯಾಗಾರದ ಕೆಲಸದಲ್ಲಿ ತೊಡಗಿಸಿಕೊಂಡರು. ಪ್ರಸ್ತುತ ತ್ರಿಕರಿಪುರ ಗ್ರಾಮ ಪಂಚಾಯತ್ನ ಉಳಿಯಂನ 13ನೇ ವಾರ್ಡಿನ ಮತದಾರರಾಗಿದ್ದಾರೆ. ಹೃದಯ ಕಾಯಿಲೆಗೆ ಚಿಕಿತ್ಸೆ ಪಡೆದ ಬಳಿಕ ಕಳೆದ 2.5 ವರ್ಷಗಳಿಂದ ಅವರು ತಮ್ಮ ಊರಿನಲ್ಲಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಇದು ಅವರ ಮೊದಲ ಮತವಾಗಿದ್ದರೂ ಒಂದೇ ಸಮಯದಲ್ಲಿ 3 ಮತಗಳನ್ನು ಚಲಾಯಿಸಲು ಸಾಧ್ಯವಾಗುತ್ತಿರುವುದು ಸಂತೋಷವಾಗಿದೆ ಎಂದು ಕೃಷ್ಣನ್ ಹೇಳುತ್ತಾರೆ. കഴിഞ്ഞ വോട്ടാണ് ഇപ്പോൾ ചെയ്തത്. ഞാൻ 40 വർഷം ഗൾഫിലായിരുന്നു. നാട്ടിലൊന്നും ചെയ്യാൻ പറ്റിയില്ല. എനിക്ക് അതിലൊരു ഉണ്ട്. എനിക്ക് അതിലൊരു കാണിപ്പോൾ ആദ്യമായിട്ട് പുതിയ വോട്ട് ചെയ്തുകൊണ്ട് ഒരു സന്തോഷം. ಪತ್ನಿ ಪಯ್ಯನ್ನೂರು ಎಡಟ್ ಮೂಲದ ಕುನ್ನಮ್ರತ್ ಇಂದಿರಾ ಹಾಗೂ ಮಕ್ಕಳೊಂದಿಗೆ ಕೃಷ್ಣನ್ ಮತ ಚಲಾಯಿಸಲು ಒಳವರದಲ್ಲಿರುವ ಸರ್ಕಾರಿ UP ಶಾಲೆಯ ಮತಗಟ್ಟೆಗೆ ಬಂದರು. ಪಾಲಿಮರ್ ವಿಜ್ಞಾನದಲ್ಲಿ ಇಂಜಿನಿಯರ್ ಆಗಿರುವ ಹಿರಿಯ ಮಗಳು ಪ್ರೀತಿ ಎರ್ನಾಕುಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮಗ ಪ್ರಿಯೇಶ್ MSc ಎಲೆಕ್ಟ್ರಾನಿಕ್ ಪದವೀಧರರಾಗಿದ್ದು, ಮಗಳು ಪ್ರಿಯಾಂಕಾ MA ಹಿಂದಿ ಮುಗಿಸಿದ ಬಳಿಕ ಕಾಲಡಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿನಿಯಾಗಿದ್ದಾರೆ. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚಿರುವತ್ತೂರು. ಮಂಜೇಶ್ವರದಲ್ಲಿ ಸ್ಥಳೀಯಾಡಳಿತ 2ನೇ ಹಂತದ ಚುನಾವಣೆಯಲ್ಲಿ ಭಾರಿ ಮತದಾನ ನಡೆಯಿತು. ಬೆಳಿಗ್ಗೆ ಆರಂಭವಾದ ಮತದಾನವು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಹೆಚ್ಚಿನ ವಾರ್ಡ್ಗಳಲ್ಲಿ 50%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದ್ದು, ಚುನಾವಣೆ ದಿನವಿಡೀ ಶಾಂತಿಯುತ ವಾತಾವರಣದಲ್ಲಿ ನಡೆಯಿತು. ಮಂಜೇಶ್ವರದಲ್ಲಿ ಸ್ಥಳೀಯಾಡಳಿತ ಚುನಾವಣೆಯ 2ನೇ ಹಂತದ ಚುನಾವಣೆಯಲ್ಲಿ ಭಾರಿ ಮತದಾನ ನಡೆಯಿತು. ಬೆಳಿಗ್ಗೆ ಆರಂಭವಾದ ಮತದಾನವು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಹೆಚ್ಚಿನ ವಾರ್ಡ್ಗಳಲ್ಲಿ 50%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದ್ದು, ಚುನಾವಣೆಯು ದಿನವಿಡೀ ಶಾಂತಿಯುತ ವಾತಾವರಣದಲ್ಲಿ ನಡೆಯಿತು. ಕೇರಳದ ಉತ್ತರದ ತುದಿಯಲ್ಲಿರುವ ಮಂಜೇಶ್ವರ ಕ್ಷೇತ್ರದ ಮೊದಲ ವಾರ್ಡ್ ಕಣ್ವತೀರ್ಥ ಮರಿಯಾಶ್ರಮ ಶಾಲೆಯಲ್ಲಿ ಬೆಳಗ್ಗೆಯಿಂದಲೇ ಮತದಾರರ ಉದ್ದನೆಯ ಸರತಿ ಸಾಲುಗಳು ಕಂಡುಬಂದವು. ಕುಂಜತ್ತೂರು, ಉದ್ಯಾವರ ಹಾಗೂ ಮಂಜೇಶ್ವರ ಸೇರಿದಂತೆ ಮಂಜೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ 24 ವಾರ್ಡ್ಗಳಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಮತದಾನ ಮುಂದುವರಿಯಿತು.
ಕೆಲವು ಮತಗಟ್ಟೆಗಳಲ್ಲಿ ಮತಯಂತ್ರಗಳಲ್ಲಿನ ತಾಂತ್ರಿಕ ದೋಷಗಳು ವರದಿಯಾಗಿದ್ದರೂ ಚುನಾವಣಾಧಿಕಾರಿಗಳು ಅವುಗಳನ್ನು ತ್ವರಿತವಾಗಿ ಪರಿಹರಿಸಿದರು. ಯಾವುದೇ ಅಡಚಣೆಯಿಲ್ಲದೆ ಮತದಾನ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟರು. ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು ಹಾಗೂ ವೃದ್ಧರು ಉತ್ಸಾಹದಿಂದ ಮತ ಚಲಾಯಿಸಲು ಮತಗಟ್ಟೆಗಳನ್ನು ತಲುಪಿದರು. ಇದು ಪ್ರಜಾಪ್ರಭುತ್ವದ ಭಾಗವಹಿಸುವಿಕೆಯ ಉತ್ತಮ ಉದಾಹರಣೆಯಾಗಿದೆ. ಕಿಕ್ಕಿರದ ಮತದಾನ ಕೇಂದ್ರಗಳು, ಮತದಾನ ಮಾಡಲು ಸಾಲುಗಟ್ಟಿ ನಿಂತ ಜನರು ಇವೆಲ್ಲವೂ ಚುನಾವಣಾ ದಿನದಂದು ಮಂಜೇಶ್ವರವನ್ನು ರೋಮಾಂಚಕ ಪ್ರಜಾಪ್ರಭುತ್ವ ಸ್ಥಳವನ್ನಾಗಿ ಮಾಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕರಿಪುರದ ಮತಗಟ್ಟೆಯೊಂದರಲ್ಲಿ ಮತದಾನ ಯಂತ್ರದ ಪುಷ್ ಬಟನ್ ಕಾರ್ಯನಿರ್ವಹಿಸದ ಕಾರಣ ಅರ್ಧ ಗಂಟೆ ಮತದಾನ ವಿಳಂಬವಾಯಿತು. ತ್ರಿಕರಿಪುರ ಪಂಚಾಯತಿನ ಪೆರಿಯೋತ್ನ 2ನೇ ವಾರ್ಡಿನಲ್ಲಿ ಸೆಂಟ್ ಪೌಲ್ಸ್ ಎಯುಪಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ಪುಷ್ ಬಟನ್ ಹಿಂತಿರುಗುತ್ತಿಲ್ಲ ಎಂದು ದೂರು ಬಂತು. ಬಳಿಕ ಉಪಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸಲಾಯಿತು. ತ್ರಿಕರಿಪುರದ ಮತಗಟ್ಟೆಯೊಂದರಲ್ಲಿ ಮತದಾನದ ಯಂತ್ರದ ಪುಷ್ ಬಟನ್ ಕಾರ್ಯನಿರ್ವಹಿಸದ ಕಾರಣ ಅರ್ಧ ಗಂಟೆ ವಿಳಂಬವಾಗಿತ್ತು. ತ್ರಿಕರಿಪುರ ಪಂಚಾಯತ್ನ ಪೆರಿಯೋತ್ನ 2ನೇ ವಾರ್ಡಿನಲ್ಲಿರುವ ಸೆಂಟ್ ಪೌಲ್ಸ್ ಎಯುಪಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ಪುಷ್ ಬಟನ್ ಹಿಂತಿರುಗುತ್ತಿಲ್ಲ ಎಂದು ದೂರು ಬಂತು. ಮತದಾನ ಯಂತ್ರದಲ್ಲಿನ ಪುಷ್ ಬಟನ್ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದೇ ಇದಕ್ಕೆ ಕಾರಣ ಎಂದು ಮತದಾರರು ಹೇಳುತ್ತಾರೆ. ಈ ಸಮಸ್ಯೆ ಒಮ್ಮೆ ಮಾತ್ರ ಸಂಭವಿಸಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದರು. ಇದರಿಂದಾಗಿ ಬೆಳಿಗ್ಗೆ 10 ಗಂಟೆಯಿಂದ ಅರ್ಧ ಗಂಟೆ ಮತದಾನಕ್ಕೆ ಅಡ್ಡಿಯಾಯಿತು. ಉಪಚುನಾವಣಾಧಿಕಾರಿ ಹಾಗೂ ಇತರ ಅಧಿಕಾರಿಗಳು ಸೆಂಟ್ ಪೌಲ್ಸ್ ಶಾಲೆಯ ಮತಗಟ್ಟೆಗೆ ತಲುಪಿ ಪರಿಶೀಲನೆ ನಡೆಸಿದರು. ಬೆಳಿಗ್ಗೆ 10:45ಕ್ಕೆ ಮತದಾನ ಪುನರ್ ಆರಂಭವಾಯಿತು. ಪೆರಿಯೋತ್ನ 2ನೇ ವಾರ್ಡಿನ 2ನೇ ಮತಗಟ್ಟೆಯಲ್ಲಿ 884 ಮತದಾರರಿದ್ದಾರೆ. ಇದರಿಂದಾಗಿ ವಿವಿಧ ಪಕ್ಷಗಳ ಏಜೆಂಟರುಗಳು ಮತದಾನದ ಸಮಯವನ್ನು ವಿಸ್ತರಿಸುವಂತೆ ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಮಹಿಳೆಯನ್ನು ಕಾರಿನಲ್ಲಿ ಅಪಹರಿಸಿ ಬಲವಂತವಾಗಿ ಮದ್ಯ ನೀಡಿದ ಬಳಿಕ ಅತ್ಯಾಚಾರ ಮಾಡಲಾಗಿದೆ ಎಂದು ದೂರು ದಾಖಲಾಗಿದೆ. ಘಟನೆಯಲ್ಲಿ 2 ಆಟೋ ರಿಕ್ಷಾ ಚಾಲಕರನ್ನು ಚಿತ್ತಾರಿಕಲ್ ಪೊಲೀಸರು ಬಂಧಿಸಿದ್ದಾರೆ. ಚಿತ್ತಾರಿಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಿ ಪ್ರವೀಣ್ ಎಂಬ ಧನೇಶ್, ಎಂಕೆ ರಾಹುಲ್ ಆಗಿದ್ದಾರೆ ಬಂಧಿತ ಆರೋಪಿಗಳು. ನಾಡನ್ನೇ ಬೆಚ್ಚಿ ಬೀಳಿಸಿದ ಘಟನೆ ಕಳೆದ ದಿನ ಸಂಜೆ 5:45 ಸುಮಾರಿಗೆ ಸಂಭವಿಸಿದೆ. ಮನೆಗೆ ಹೋಗಲು ವಾಹನಕ್ಕಾಗಿ ಕಾಯುತ್ತಿದ್ದ 29 ವರ್ಷದ ಮಹಿಳೆಯನ್ನು ಲಿಫ್ಟ್ ನೀಡುವುದಾಗಿ ಹೇಳಿ ಆರೋಪಿಗಳಲ್ಲಿ ಒಬ್ಬನಾದ ಧನೇಶ್ ಕಾರಿಗೆ ಹತ್ತಿಸಿಕೊಂಡ. ಆಕೆಯನ್ನು ಇಳಿಯಬೇಕಾದ ಸ್ಥಳದಲ್ಲಿ ಇಳಿಸದೆ ಬದಲಿಗೆ ಕಾರನ್ನು ಬೇರೆ ಸ್ಥಳಕ್ಕೆ ತಿರುಗಿಸಿದನು. ಧನೇಶ್ ಕಾರಿನ ಒಳಗಿನಿಂದ ಬಲವಂತವಾಗಿ ಮದ್ಯಗೊಡಿಸಿ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂದು ಮಹಿಳೆಯ ದೂರಿನಲ್ಲಿ ತಿಳಿಸಲಾಗಿದೆ. ಧನೇಶ್ ಫೋನ್ ಕರೆದು ರಾಹುಲನ್ನು ಸ್ಥಳಕ್ಕೆ ಕರೆಸಿಕೊಂಡ ಬಳಿಕ ಅವರಿಬ್ಬರು ಅತ್ಯಾಚಾರ ಎಸಗಿದ್ದಾರೆ ಎಂದು ಮಹಿಳೆಯ ದೂರಿನಲ್ಲಿ ತಿಳಿಸಲಾಗಿದೆ. ಮಹಿಳೆ ತೀವ್ರವಾಗಿ ವಿರೋಧಿಸಿ ಗಲಾಟೆ ಮಾಡಿದ್ದರಿಂದ ಆರೋಪಿಗಳು ಆಕೆಯನ್ನು ರಸ್ತೆಯಲ್ಲಿಯೇ ಬಿಟ್ಟು ಸಂಜೆ 7 ಗಂಟೆಯ ಸುಮಾರಿಗೆ ಪರಾರಿಯಾಗಿದ್ದಾರೆ. ಮಹಿಳೆ ಮನೆಗೆ ತಲುಪಿ ಸಂಬಂಧಿಕರಿಗೆ ಮಾಹಿತಿ ನೀಡಿದ ಬಳಿಕ ಕುಟುಂಬದವರು ಮಹಿಳೆಯನ್ನು ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ಚಿತ್ತಾರಿಕಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತನಿಖೆಯ ಬಳಿಕ 2 ಆಟೋ ರಿಕ್ಷಾ ಚಾಲಕರನ್ನು ಹಾಗೂ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಚಿತ್ತಾರಿಕಲ್ ಸಿಐಎ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನು ಹೊಸದುರ್ಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಐಟಿಐ ವಿದ್ಯಾರ್ಥಿಯೊಬ್ಬ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಬಂದ್ಯೋಡು ಅಡ್ಕ ಬೈದಲ ನಿವಾಸಿ ಶಿಹಾಬ್ ಎಂಬಾತನಾಗಿದ್ದಾನೆ ಮೃತಪಟ್ಟ ದುರ್ದೈವಿ. ಕಾಸರಗೋಡಿನ ಐಟಿಐ ವಿದ್ಯಾರ್ಥಿಯೊಬ್ಬ ಬಾಡಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಬಂದ್ಯೋಡು ಅಡ್ಕ ಬೈದಲ ನಿವಾಸಿ ಶಿಹಾಬ್ ಆಗಿದ್ದಾರೆ ಮೃತಪಟ್ಟ ವಿದ್ಯಾರ್ಥಿ. ಕಳೆದ ಮಂಗಳವಾರ ರಾತ್ರಿ ಊಟ ಮಾಡಿ ನಿದ್ದೆಯಲ್ಲಿ ಇದ್ದ ಮಗನನ್ನು ತಾಯಿ ಎಬ್ಬಿಸಲು ಹೋದಾಗ ಬಾಗಿಲು ಒಳಗಿನಿಂದ ಚಿಲಕ ಹಾಕಲಾಗಿತ್ತು. ಕರೆದರೂ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಕಿಟಕಿಯ ಮೂಲಕ ನೋಡಿದಾಗ ಬೆಡ್ರೂಮಿನ ಕಿಟಕಿಯ ಸರಪಳಿಗೆ ನೇಣು ಬಿಗಿದು ಸಾವಿಗೀಡಾದ ಸ್ಥಿತಿಯಲ್ಲಿ ಶಿಹಾಬ್ ಪತ್ತೆಯಾಗಿದ್ದಾರೆ. ಬೊಬ್ಬೆ ಕೇಳಿ ನೆರೆಮನೆ ನಿವಾಸಿಗಳು ಆಗಮಿಸಿ ಬಾಗಿಲು ತೆರೆದು ಶಿಹಾಬನ್ನು ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರೂ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಘಟನೆಯ ಬಗ್ಗೆ ಮಂಜೇಶ್ವರ ಪೊಲೀಸರು ಕೇಸು ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಆತ್ಮಹತ್ಯೆಗೆ ಕಾರಣವೇನೆಂದು ತಿಳಿದು ಬಂದಿಲ್ಲ. ಮೃತನಿಗೆ ತಂದೆ, ತಾಯಿ, 2 ಸಹೋದರ ಸಹೋದರಿಯರಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮತದಾನ. ಮಧ್ಯಾಹ್ನದ ಬಳಿಕವೂ ಅನೇಕ ಮತಗಟ್ಟೆಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು. ಮತದಾನಕ್ಕಾಗಿ ಜಿಲ್ಲೆಯಲ್ಲಿ 1370 ಮತಗಟ್ಟೆಗಳ ಸ್ಥಾಪನೆ.
ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಅಧಿಕಾರಿಗಳು ಮತದಾನದಲ್ಲಿ ಭಾಗಿ. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾಂಜಂಗಾಡ್ ನಗರಸಭೆಯ ಸೌತ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಮತ ಚಲಾವಣೆ. ಕಾಸರಗೋಡು ಶಾಸಕ ಎನ್ ನೆಲ್ಲಿಕೊನ್ನು ಅನ್ವರ್ AUP ಶಾಲೆಯಲ್ಲಿ ಮತ ಚಲಾವಣೆ. ಶಾಸಕ CH ಕುಂಜಂಬು ಕಾಸರಗೋಡು ಸರ್ಕಾರಿ ಕಾಲೇಜಿನ ಬೂತಿನಲ್ಲಿ ಮತ ಚಲಾವಣೆ. 72ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಮತ ಚಲಾಯಿಸಿದ ಸಂತೋಷದಲ್ಲಿ ತ್ರಿಕರಿಪುರ ಒಳವರ ಉಳಿಯ ನಿವಾಸಿ ಕೃಷ್ಣನ್ 4.5 ದಶಕಗಳ ಅನಿವಾಸಿ ಜೀವನ ಮುಗಿಸಿ ಮರಳಿ ನಾಡಿಗೆ ಬಂದ ಬಳಿಕ ಚುನಾವಣೆಯಲ್ಲಿ ಭಾಗಿ. ಮಂಜೇಶ್ವರದಲ್ಲಿ ಸ್ಥಳೀಯಾಡಳಿತ 2ನೇ ಹಂತದ ಚುನಾವಣೆಯಲ್ಲಿ ಭಾರೀ ಮತದಾನ ನಡೆಯಿತು. ದಿನವಿಡೀ ಚುನಾವಣೆ ಶಾಂತಿಯುತ ವಾತಾವರಣದಲ್ಲಿ. ಕಾಸರಗೋಡಿನ ITI ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಬಂದ್ಯೋಡು ಅಡ್ಕ ವೈದ್ಯರ ನಿವಾಸಿ ಶಿಹಾಬ್ ಎಂಬಾತ ಮೃತಪಟ್ಟ ದುರ್ದೈವಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.